ಹೆತ್ತ ಕರಳು ಇವರಿಗೆ ಮಕ್ಕಳೇ ಮುಳ್ಳು. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ತಂದೆ ತಾಯಿಯ ಜೀವನದ ಮರುಜನ್ಮ ಅಂದ್ರೆ ಅದು ಮಕ್ಕಳ ಜನನ. ಮಕ್ಕಳ ಜನನದಿಂದ ಹಿಡಿದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋವರೆಗೂ ತಂದೆ ತಾಯಿ ತಾವು ಗಳಿಸಿದ್ದು ಉಳಿಸಿದ್ದು ಎಲ್ಲವನ್ನ ಕೂಡ ಮಕ್ಕಳ ಮೇಲೆ ಧಾರೆ ಎರೆದು ಬಿಡ್ತಾರೆ, ಮಕ್ಕಳ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ಅದೇ ಮಕ್ಕಳು ಮಗ್ಗಲ ಮುಳ್ಳಾದ್ರೆ ಇಂತಹದ್ದೇ ಒಂದು ವಿಭಿನ್ನ ಆದರೆ ಹೃದಯ ವಿದ್ರಾವಕ ಕಥೆಗಳನ್ನು ಹೊತ್ಕೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಮೊದಲಿಗೆ ನಮ್ಮ ಸ್ಟುಡಿಯೋದಲ್ಲಿರುವಂತಹ ವಿಶೇಷ ಅತಿಥಿಗಳನ್ನು ನಾವೀಗ ಪರಿಚಯ ಮಾಡುವಂತಹ ಸಮಯ. ಸಾಮಾಜಿಕ ಕಾರ್ಯಕರ್ತರಾದಂತಹ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ನಮ್ಮ ಜೊತೆ ಇದ್ದಾರೆ. ಶಾನ್ಭೋಗ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೀವನದಲ್ಲಿ ಮಕ್ಕಳಿಂದಲೇ ನೊಂದಿರುವಂತಹ ಸಿ ಕಮಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಕಮಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮತ್ತೊಬ್ಬ ನೊಂದ ವೃದ್ಧಿಯಾಗಿರುವಂತಹ ವಿಶಾಲಾಕ್ಷಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ವಿಶಾಲಾಕ್ಷಮ್ಮ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಾರ್ಯಕ್ರಮವನ್ನ ಆರಂಭಿಸೋದಕ್ಕೆ ಮುಂಚೆ ಒಂದು ಕಥೆಯನ್ನ ನಿಮ್ಮ ಮುಂದೆ ಇಡಬೇಕು. ಆಸ್ತಿಗಾಗಿ ಕಲಹ, ಕೊಲೆ ಅನ್ನುವಂತಹ ಸುದ್ದಿನ ನಾವು ಆಗಾಗ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ನಾವೀಗ ನಿಮಗೆ ಹೇಳೋ ಹೊರಟಿರುವಂತಹ ಸುದ್ದಿ ಅವೆಲ್ಲದಕ್ಕಿಂತ ಭೀಕರ. ಯಾಕಂದ್ರೆ ಹಣಕ್ಕಾಗಿ ಹೆತ್ತವರನ್ನೇ ಜೀವಂತ ಹಿಂಸಿಸಿ ಕೊಲ್ಲುವ ದುರುಡ ಮಕ್ಕಳು ಇದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಹೆತ್ತ ತಪ್ಪಿಗೆ ಇದ್ದ ಆಸ್ತಿಯನ್ನ ಬಿಟ್ಟುಕೊಟ್ಟು ಬೀದಿಗೆ ಬಂದು ಕಣ್ಣೀರಿಡುವ ವೃದ್ಧರ ಮೂಕ ರೋಧನೆಗೆ ಕೊನೆಯೆಂದು. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ಹೊರುವಳು ಭೂಮಿ ಭಾರ ಹೆರುವಳು ತಾಯಿ ನೋವ ತ್ಯಾಗಮಯಿ ತಾಯಿ. ಇದು ಕಲಿಗಾಲ ಅಂತ ಬಿಡಿಸಿ ಹೇಳಬೇಕಿಲ್ಲ. ಇಲ್ಲಿ ಪ್ರೀತಿ, ಸ್ನೇಹ, ಸಂಬಂಧಗಳಿಗೆ ಕಿಂಚಿತ್ತೂ ಬೆಲೆ ಇಲ್ವೇ ಇಲ್ಲ. ಹಣ ಮತ್ತು ಸ್ವಾರ್ಥದ ಮುಂದೆ ಎಲ್ಲಾ ಸಂಬಂಧಗಳು ಗೌಣ ಅನ್ನೋದೇ ಇಲ್ಲಿನ ದುರಂತ. ಬೇರೆ ವಿಷಯಗಳನ್ನ ಪಕ್ಕಕ್ಕಿಡಿ. ತಾವೇ ಹೆತ್ತ ಮಕ್ಕಳಿಂದ ಅದೆಷ್ಟೋ ಮಂದಿ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಆ ನತದೃಷ್ಟ ಹೆತ್ತವರ ಗೋಳು ನೋಡಿದ್ರೆ ಬೀದಿ ಬದಿಯಲ್ಲಿ ಹೋಗುವ ಅಪರಿಚಿತನೂ ಕಣ್ಣೀರಿಡ್ತಾನೆ. ತುಮಕೂರಿನ ಕಮಲಮ್ಮ, ಬೆಂಗಳೂರಿನ ನಂಜಮ್ಮ, ಮಂಗಳೂರಿನ ಸ್ಟೆಲ್ಲಾ ಮತ್ತು ಉಡುಪಿಯ ಪುಷ್ಪ ಎಲ್ಲರೂ ಕೂಡ ಅಂತಹ ನತಾದೃಷ್ಟರುಗಳೇ. ಇದು ಬರೀ ನೋವು, ವೇದನೆಯ ಮಾತಲ್ಲ, ನಂಬಿಕೆ, ನಯವಂಚನೆಯ ವಿಚಾರ. ಹೆತ್ತ ಮಕ್ಕಳೇ ಬೆನ್ನಿಗೆ ಚೂರಿ ಹಾಕಿದಾಗ ಆ ತಾಯಿಗೆ ನೋವಾಗೋದಿಲ್ವೇ? ಕೈ ಹಿಡಿದು ಜೀವನ ಪಾಠ ಕಲಿಸಿದ ತಂದೆಯ ಎದೆ ಒಡೆದು ಹೋಗೋದಿಲ್ವೇ? ಆದರೆ ಒಂದೇ ಒಂದು ಸಮಾಧಾನದ ಸಂಗತಿ ಅಂದ್ರೆ ತಮ್ಮವರಿಂದಲೇ ಅನ್ಯಾಯಕ್ಕೊಳಗಾದ ಇಂಥವರ ಸಹಾಯಕ್ಕೆ ಆಪತ್ ಬಾಂಧವ ಒಬ್ಬರು ಹುಟ್ಟುಕೊಂಡಿದ್ದಾರೆ. ಅವರೇ 80-85 ವರ್ಷದವರೆಲ್ಲ ಬರ್ತಾರೆ. ಅರಳು ಇರ್ತದೆ. ಅವ್ರು ಏನೇನೋ ಭಾವಿಸ್ಕೊಂಡು ಬರ್ತಾರೆ. ಅದಕ್ಕಾಗಿ ಎಲ್ಲ ದಾಖಲೆಗಳನ್ನು ಮೊದಲಾಗಿ ನೋಡ್ತೀವಿ. ಎಲ್ಲ ದಾಖಲೆಗಳನ್ನು ಮತ್ತು ಅವ್ರು ಹೇಳಿದ್ದನ್ನು ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಅವರಿಗೆ ಅನ್ಯಾಯ ಆಗಿದೆ ಅಂಥೇಳಿ ನಮಗೆ ಖಚಿತ ಆಗಿದ್ಮೇಲೆ ನಾವು ಯಾರಿಂದ ಅನ್ಯಾಯ ಆಗ್ತದೆ ನೋಡಿ ಅವರಿಗೆ ಒಂದು ಪತ್ರ ಬರಿತೀವಿ. ಪತ್ರ ಬರೆದು ಅವ್ರಿಗೆ ಕೊಡ್ತೀವಿ, ನೋಡಿ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ, ನಿಮ್ಮ ಸಂಸಾರದ ವಿಷಯಗಳಲ್ಲಿ ನಮಗೆ ಇಂಟರ್ಫಿಯರ್ ಆಗಲಿಕ್ಕೆ ಏನೂ ಖುಷಿ ಇಲ್ಲ, ಇಚ್ಛೆ ಸಹ ಇಲ್ಲ. ಆದರೆ ನಿಮಗೆ ಇದರಿಂದ ಏನಾದರೂ ಸಹಾಯ ಆಗುತ್ತೆ ಅಂತ ಆದರೆ ನೀವು ನಮ್ಮ ಹತ್ರ ಬರ್ಬೋದು. ಯಾಕಂದರೆ ಹಿರಿಯ ನಾಗರಿಕರಿಗೆ ಅನ್ಯಾಯ ಆದರೆ ನಾವು ಮಾನವ ಹಕ್ಕುಗಳ ರಕ್ಷಣೆಗಾಗಿ ನಾವು ಅಸಿಸ್ಟೆಂಟ್ ಕಮಿಷನರ್ಗೆ ದೂರು ಕೊಡ್ತೇವೆ. ಆದರೆ ಮೊದಲು ನಿಮ್ಮನ್ನು ವಿಚಾರಿಸ್ತಾ ಇದ್ದೀವಿ. ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಕಳೆದ 35 ವರ್ಷಗಳಿಂದ ಈ ನೊಂದ ಜೀವಗಳ ಪರ ನಿರಂತರ ಹೋರಾಟ ಜಾರಿಯಲ್ಲಿಟ್ಟುಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27,000ಕ್ಕೂ ಹೆಚ್ಚು ಕೇಸ್ಗಳನ್ನು ನಡೆಸಿಕೊಟ್ಟ ಖ್ಯಾತಿ ಇವರದ್ದು. ಹಿರಿಯ ನಾಗರಿಕರಿಗೆ ಮನೆಯಿಂದ ಹೊರಗೆ ಹಾಕೋದು ಅಥವಾ ಅವರ ಆಸ್ತಿಯನ್ನು ಲಪಟಾಯಿಸುವುದು ಇದೆಲ್ಲ ಮಾಡಿದಾಗ
ಅವರು ಯಾವ ಕಾರಣಕ್ಕೂ ಕೋರ್ಟಿಗೆ ಹೋಗಲೇಬೇಕಾಗಿಲ್ಲ. ನೇರವಾಗಿ ಅಸಿಸ್ಟೆಂಟ್ ಕಮಿಷನರಿಗೆ ದೂರು ನೀಡಿದರೆ ಎಲ್ಲ ವಿವರಗಳನ್ನು ಸಹಿತ ಒಂದು ದೂರು ನೀಡಿಬಿಟ್ರೆ ಸಾಕು. ಅಸಿಸ್ಟೆಂಟ್ ಕಮಿಷನರು ಯಾರಿಂದ ಅನ್ಯಾಯ ಆಗಿದೆ ನೋಡಿ ಅವರನ್ನು ಕರೆಸಿ, ಇವರನ್ನು ಕರೆಸಿ, ಇಬ್ಬರನ್ನ ಜೊತೆಗೆ ಕೂರಿಸಿ ಎಲ್ಲ ತನಿಖೆ ಮಾಡಿಕೊಂಡು ಅದರ ನಂತರ ಅನ್ಯಾಯ ಆಗಿದ್ದು ಹೌದು ಅಂತ ಆದರೆ 90 ದಿವಸದ ಒಳಗೆ ಅವರ ಆಸ್ತಿಯನ್ನು ಅವರು ಹಿಂತಿರುಗಿಸಬೇಕು. 1980ರಲ್ಲಿ ಹುಟ್ಟಿಕೊಂಡ ಗ್ರಾಹಕರ ವೇದಿಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ತನ್ನ ಸಹಾಯ ಹಸ್ತ ಚಾಚಿ ಕರಾವಳಿಯಿಂದ ಬಯಲುಸೀಮೆವರೆಗೂ ಬಳಲಿದ ಜೀವಗಳಲ್ಲಿ ಭರವಸೆಯ ಬೆಳಕು ಮೂಡಿಸಿದೆ. ಇವರದು ಬರೀ ನ್ಯಾಯಕ್ಕಾಗಿ ಹೋರಾಡುವ ನ್ಯಾಯವಾದಿ ಕೆಲಸವಷ್ಟೇ ಅಲ್ಲ, ನಾಗರಿಕರಲ್ಲಿ ತಿಳುವಳಿಕೆ ಮೂಡಿಸುವ ಕೆಲಸವೂ ಸಾಗಿದೆ. ಬರೀ ಕೌಟುಂಬಿಕ ಕೇಸ್ಗಳಷ್ಟೇ ಅಲ್ಲ, ಸರ್ಕಾರಿ ಹುದ್ದೆಯಲ್ಲಿದ್ದು 15 ರೂಪಾಯಿ ಸಂಬಳದಲ್ಲೇ ರಿಟೈರ್ಡ್ ಆದ ಮುಗ್ಧ ಜೀವಗಳಿಗೆ 30 ಲಕ್ಷ ಪರಿಹಾರ ಕೊಡಿಸಿದ ದೇವರು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆಸ್ತಿ ಇದ್ದು ಇಂತಹ ಯಾತನೆ ಅನುಭವಿಸೋದಕ್ಕಿಂತ ಏನೂ ಇಲ್ಲದೆ ಕಷ್ಟಪಡೋದೇ ಲೇಸು ಅಂತ ನಿಮಗನ್ನಿಸ್ತಿರಬಹುದಲ್ವೇ? ಆದರೆ ಇಂತಹ ನೊಂದ ಜೀವಗಳ ಪರ ಯಾವ ಸಂಬಂಧವೂ ಇಲ್ಲದೆಯೂ ಹೋರಾಟಕ್ಕಿಳಿದಿರುವ ಶಾನುಭಾಗರು ಅತಿ ಎತ್ತರಕ್ಕೆ ನಿಲ್ಲುತ್ತಾರೆ. ಮಧುಸೂದನ್, ಸುವರ್ಣ ನ್ಯೂಸ್. ತಾವು ಹೆತ್ತ ಹೊತ್ತು ಬೆಳೆಸಿದಂತಹ ಮಕ್ಕಳಿಂದಲೇ ಈ ರೀತಿ ನರಕವನ್ನ ಅನುಭವಿಸಿದ ಎಷ್ಟೋ ಜೀವಗಳಿಗೆ ಆಸರೆಯಾಗಿರುವಂತಹ ಶಾನ್ಭಾಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಲೇ ಮಾತನ್ನ ಆರಂಭಿಸೋಣ. ಶಾನ್ಭಾಗ್ ಅವರೇ, ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. 35 ವರ್ಷಗಳಿಂದ ನಿಮ್ಮ ಸತತ ಹೋರಾಟ ಮುಂದುವರಿಸಿಕೊಂಡು ಬರ್ತಾ ಇದ್ದೀರಾ. ಆರಂಭ ಆಗಿದ್ದು ಹೇಗಿದು? ನೀವು ಈ ಹಿರಿಯ ಜೀವಿಗಳ ಕತೆ ಕೇಳ್ತಾ ಇರೋದಲ್ಲ ನೋಡಿ, ಇದು ಆರಂಭ ಆಗೋದು ಕೇವಲ 6 ತಿಂಗಳ ಹಿಂದೆ. ನಾವು ಹಿರಿಯ ಜೀವಿಗಳಿಗೆ ಇನ್ನೊಬ್ಬರಿಗೆ ಅಂತೇಳಿ ಏನು ಮಾಡಿ, ಯಾರು ಅನ್ಯಾಯ ಆಗಿ ನಮ್ಮ ಹತ್ರ ಬಂದರೆ ಅವರಿಗೆ ಮಾರ್ಗದರ್ಶನ ಮಾಡೋದು, ಕಾನೂನು ಸಲಹೆಗಳನ್ನು ಕೊಡೋದು, ಸಾಧ್ಯ ಆದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ತನಕ ಹೋಗೋದು, ಇಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದು ನಮಗೆ ಹೊಸ್ತು. 6 ತಿಂಗಳ ಹಿಂದೆ ಸಾವಿತ್ರಮ್ಮ ಅಂತೇಳಿ ಒಬ್ಬಳು ವೃದ್ಧೆ 86 ವರ್ಷದವರು ನಮ್ಮ ಹತ್ರ ಬಂದಿದ್ದರು. ನನಗೆ ಮನೆಯಿಂದ ನನ್ನ ಮಕ್ಕಳೇ ಹೊರಗೆ ಹಾಕಿದ್ದಾರೆ ಅಂತ ಉಡುಪಿಯಲ್ಲಿ. ಆವಾಗ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನೆಲ್ಲ ನೋಡಿ ಅವರ ಹೆಸರಿನಲ್ಲಿದ್ದ ಆಸ್ತಿ ಅವರ ಮಗನ ಹೆಸರಿಗೆ ಹೋಗಿದ್ದನ್ನು ಕಂಡು ಎಲ್ಲ ಮಕ್ಕಳನ್ನು ಕರೆದಿವು. ಎಲ್ಲರೂ ಬಂದರು. ನೋಡಪ್ಪ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ನಮಗೇನು ಇಚ್ಛೆ ಇಲ್ಲ, ಆದರೆ ನೀವು ಇದನ್ನು ಸರಿ ಮಾಡಬೇಕು, ನಿಮ್ಮಿಷ್ಟಕ್ಕೆ ಮಾಡಿ, ಇಲ್ಲದಿದ್ದರೆ ನಾವು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇಂತಿಂಥ ಕಾಯ್ದೆ ಇದೆ, 2007ರಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಮತ್ತು ಪೋಷಣಾ ಕಾಯ್ದೆ 2007 ಇದು ಇದೆ, ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ ಇದೆ ಅಂತ. ಆ ಕಾಯ್ದೆಯ ಪ್ರಕಾರ ಕೋರ್ಟಿಗೆ ಹೋಗಲೇಬೇಕಾಗಿಲ್ಲ. ಆಸ್ತಿ ಲಪಟಾಯಿಸಿದ್ರು, ಅವರ ಸ್ವತ್ತು, ಒಡವೆ, ಈ ಬ್ಯಾಂಕ್ ಡೆಪಾಸಿಟ್ ಏನು ತಗೊಂಡ್ರು ಅಸಿಸ್ಟೆಂಟ್ ಕಮಿಷನರೇ ಅದನ್ನು ಅವರನ್ನು ವಿಚಾರಿಸಿ ಅದನ್ನು ರಿವರ್ಸ್ ಮಾಡಬಹುದು ಅಂಥದ್ದನ್ನು ನಾವು ಹೇಳಿದ್ವು. ಆದರೆ ಮಕ್ಕಳು ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಿಲ್ಲ. ಆದರೂ ಅಸಿಸ್ಟೆಂಟ್ ಕಮಿಷನರ್ ಆರ್ಡರ್ ಮಾಡಿದ್ರು ಮನೆಯನ್ನು ಖಾಲಿ ಮಾಡಿ ಕೊಡಿ ಅಂತ. ಆದರೆ ಈ ಮಕ್ಕಳು ಅದನ್ನು ಹೈಕೋರ್ಟ್ಗೆ ರಿಟ್ ಪಿಟಿಷನ್ಗೆ ಹೋಗಿದ್ದಾರೆ. ಆದರೆ ಈ ಒಂದು ಕಥೆಯ ಮೂಲಕವಾಗಿ ನೀವೆಲ್ಲ ಮೀಡಿಯಾದವರೆಲ್ಲ ಬಹಳ ಪ್ರಚಾರ ಕೊಟ್ಟಿದ್ದರಿಂದ, ಅದರ ಜೊತೆಗೆ ನನ್ನ ಟೆಲಿಫೋನ್ ನಂಬರನ್ನು ಕೊಟ್ಟಿದ್ದರಿಂದ 192 ಕೇಸು ಇವತ್ತು ಬಂದಿದೆ ಕರ್ನಾಟಕದ ಆದ್ಯಂತದಿಂದ. ಮತ್ತು ಕಟಿಂಗ್ ಅಕ್ರಾಸ್ ಆಲ್ ದ ರಿಲಿಜನ್ಸ್, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂ ಯಾರು ಅಂತಿಲ್ಲ, ಒಂದೇ ತನ ಹಿರಿಯರ ಆಸ್ತಿಯನ್ನು ಲಪಟಾಯಿಸೋದು, ಅವರನ್ನು ಮೋಸದಿಂದ ಫ್ರಾಡುಲೆಂಟ್ಲಿ ಅವರದ್ದು ಟ್ರಾನ್ಸ್ಫರ್ ಮಾಡಿಕೊಳ್ಳೋದು, ಇಂಥ ಕೆಲಸವನ್ನು ನಾವೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಅದರಿಂದ ಒಂದು ಸತಿ ಆದಮೇಲೆ ನಾವು ಅವರಿಗೆ ಕೋರ್ಟಿಗೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಿಗೆ ತೆಗೆದುಕೊಳ್ಳೋ ಮೊದಲು ಅವರನ್ನು ವಿಚಾರಿಸ್ತೀವಿ.
ಹಾಗೆ ವಿಚಾರಣೆ ಮಾಡಿ ಈಗ 42 ಆಯ್ತು ನಮ್ಮದು. 42 ಕೇಸ್ಗಳಲ್ಲಿ ಅವರು ಒಪ್ಪಿಕೊಂಡು ತಂದೆ ತಾಯಿಗಳನ್ನು ವಾಪಸ್ ತೆಗೆದುಕೊಳ್ಳೋದು ಅಥವಾ ಅವರ ಆಸ್ತಿಯನ್ನು ಇಷ್ಟ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಷ್ಟು ಕೆಲಸ ಮಾಡಿದ ಮೇಲೂ ನಾವು ಅಸಿಸ್ಟೆಂಟ್ ಕಮಿಷನರ್ ಮುದ್ದೆ ಓದ್ತೇವೆ, ಆದರೆ ನಾವು ಅದನ್ನು ಪ್ರಚಾರ ಕೊಡೋದಿಲ್ಲ ಅಂತ ನಾವು ಅವರಿಗೆ ಪ್ರಾಮಿಸ್ ಮಾಡಿದ್ದೀವಿ. ಹಾಗೆ ಕಮಲಮ್ಮ ಅವರೇ ಹೇಗಿದ್ದೀರಮ್ಮ? ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಈಗೆಲ್ಲವೂ ಸರಿ ಹೋಗಿದೆಯಾ ಸಮಸ್ಯೆಗಳು? ಇಲ್ಲ ಮೇಡಮ್, ಏನು ಸಮಸ್ಯೆಗಳು ಸರಿ ಹೋಗಿಲ್ಲ ನನಗೆ. ಏನು ತೊಂದರೆ ಆಗಿತ್ತಮ್ಮ? ಯಾರಿಂದ ತೊಂದರೆ ಆಯಿತು ನಿಮಗೆ? ನನಗೆ 2ನೇ ಮಗಳು ಮತ್ತು ಅಳಿಯನಿಂದ ತೊಂದರೆ ಆಗಿದೆ ಮೇಡಮ್. ನಾಗಲಕ್ಷ್ಮಿ ರಂಗಸ್ವಾಮಿ ಅಂತ ಹೇಳಿ ಅವರಿಂದ ನನಗೆ ತೊಂದರೆ ಆಗಿದೆ. ನನಗೂ ಅವ್ರಿಗೂ 15 ವರ್ಷದಿಂದ ಸಂಪರ್ಕ ಇರಲಿಲ್ಲ. ಅವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ತುಮಕೂರಿಗೆ ಬಂದ ಮೇಲೆ ಮಗಳು ಹೋಗಿ ಬಂದು ಮಾಡ್ತಾ ಇರಬೇಕಾದ್ರೆ ಜಮೀನು ನಾವೇ ಮಾಡಿಸ್ಬಿಡ್ತೀವಿ ಅಂತ ಹೇಳಿ ಆಳು ಕಾಳು ತಂದಿಟ್ಬಿಟ್ರು ಮೇಡಮ್. ಓಕೆ. ನಮ್ಮ ಯಜಮಾನರು ಇರಲಿ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಹಿಂಗೆ ಇದ್ದಾಗ ಒಂದು ದಿವಸ ನನ್ನ ಆಟೋ ಕಳಿಸ್ಬಿಟ್ಟು ಕರ್ಕೊಂಡೋಗಿ ಬ್ಯಾಂಕಿಗೆ ಲೋನ್ ಬೇಕು ಅಂತ ಹೇಳಿಬಿಟ್ಟು ಸೈನ್ ಮಾಡಿಸ್ಕೊಂಡ್ಬಿಟ್ಟು ಆ ಸೈನ್ ಮಾಡ್ತಿರ್ಬೇಕಾದ್ರೆ ಅವಳು ಹೊರಟೋಗ್ಬಿಟ್ಲು. ನಾನು ಸೈನ್ ಮಾಡಿ ಕೆಳಗೆ ಬರಬೇಕಾದ್ರೆ ಅವಳಿಲ್ಲ. ಮನೆಗೆ ಬಂದೆ, ಮಲ್ಕೊಂಡ್ಬಿಟ್ಟೆ. ಇದೇನು ಹಿಂಗಾಗೋಯ್ತು ನನ್ನ ಪರಿಸ್ಥಿತಿ ಅಂತ ಹೇಳಿಬಿಟ್ಟು ಆಮೇಲೆ 20 ದಿವಸದ ಬಿಟ್ಟ ಮೇಲೆ ಲೋಕಾಯುಕ್ತರು ನಮ್ಮ ಮನೆಗೆ ರೈಡ್ ಮಾಡಿಬಿಟ್ರು. ರೈಡ್ ಮಾಡಿದ ತಕ್ಷಣ ನಮಗೆ ಏನೇನೋ ಆಯಿತು. ಲೋಕಾಯುಕ್ತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ ನಮಗೆ. ಇದೇನು ಹಿಂಗಾಗೋಯ್ತಲ್ಲ ನಮ್ಮ ಮನೆಯದು ಪರಿಸ್ಥಿತಿ, ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ತುಂಬ ಬೇಸರ ಆಯಿತು ನನಗೂ ಯಜಮಾನ್ರಿಗೂ. ಮಲ್ಕೊಂಬಿಟ್ಟು ಯಾರು ಒಬ್ಬರು ಬರಲಿಲ್ಲ ಮೇಡಮ್. ಒಬ್ಬರು ಮಕ್ಕಳು ಬರಲಿಲ್ಲ. 6 ತಿಂಗಳು ಒಬ್ಬರೂ ಬರಲಿಲ್ಲ. ಹೆಂಗಿದ್ಯಾ ಏನು ಎತ್ತ ಅಂತ. ಮಕ್ಕಳಿಗೆ ತಾಯಿ ಅಥವಾ ತಂದೆ ಅನ್ನೋ ಒಂದಿಷ್ಟು ಮಮಕಾರವೂ ಇರೋದಿಲ್ವೇ? ಸಾರಾ ಸಗಟಾಗಿ ತಾಯಿಯನ್ನಾಗ್ಲಿ ತಂದೆಯನ್ನಾಗ್ಲಿ ಮನೆಯಿಂದ ಆಚೆ ಹಾಕಿ ಅವರ ಸಾಮಾನುಗಳನ್ನ ಬೀದಿಗೆ ಬಿಸಾಕ್ತಾರೆ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡಬಹುದಾದನ್ನೇ ಇವತ್ತು ನೀವು ಮಾಡಿದ್ದೀರಾ, ಇವತ್ತು ಮಾಡಿದ್ದಕ್ಕೆ ನಾಳೆ ನೀವು ಅನುಭವಿಸ್ತೀರಾ ಅನ್ನೋದು ಯಾಕೆ ಅರ್ಥ ಆಗಲ್ಲ ಅನ್ನೋದು ಉಳ್ಕೊಳ್ಳುವಂತಹ ಪ್ರಶ್ನೆ. ಇವರ ನೋವು ಇನ್ನಷ್ಟಿದೆ. ಯಾವ ರೀತಿ ಮಕ್ಕಳಿಂದಲೇ ನೋವಿಗೆ ಇವರು ಬಲಿಯಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಒಂದು ಚಿಕ್ಕ ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.